ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2024 ಕ್ವಶನ್ ಪೇಪರ್ ಏನಿದೆ, ಇನ್ಕಮ್ ಟ್ಯಾಕ್ಸ್ 1 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 8 ಹೇಗೆ ನೀವು ಆನ್ಸರ್ ಮಾಡಬೇಕು. ಈಗ ಒಂದು ಕ್ವಶನ್ ನಂಬರ್ 8 ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಬಂದಿರತಕ್ಕಂಥದ್ದು. ಸೊ ನೀವು ಯೂಶುವಲ್ ಆಗಿ ಮಿನಿಮಮ್ ಅಂದರೂ 2 ಕ್ವಶನ್ಸನ್ನು ನೀವು ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಯಾವ ಥರ ನೀವು ಈ ಆನ್ಸರನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಸ್ತೀನಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಮಿಸ್ಟರ್ ಸುಧೀರ್ ಈಸ್ ಎ ರೆಸಿಡೆಂಟ್. Mr. Sudhir is an employee of XYZ Limited in Hubli. He supplies the following particular of his income for the previous year 22-23. Basic salary rupees 21,000 per month ಇದೆ. DA rupees 10,000 per month, farming part of salary ಅಂತ ಹೇಳಿದ್ದಾರೆ. ಬೋನಸ್ 2 months of basic salary ಅಂತ ಹೇಳಿದ್ದಾರೆ. ಎಜುಕೇಷನ್ ಅಲೋವೆನ್ಸಸ್ ಫಾರ್ 2 ಚಿಲ್ಡ್ರನ್ಸ್, ಇಬ್ಬರಿಗೆ ಹೇಳಿರೋದು rupees 700 ಪರ್ ಮಂತ್. ಒಂದು ತಿಂಗಳಿಗೆ 700 ಅಂತೆ ಪರ್ ಚೈಲ್ಡ್, ಒಬ್ಬ ಚೈಲ್ಡ್ಗೆ, ಒಂದು ಚೈಲ್ಡ್ಗೆ 700 ಪರ್ ಮಂತ್ ಅಂತ ಹೇಳಿದ್ದಾರೆ. ಅಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸಸ್ ಫಾರ್ 2 ಚಿಲ್ಡ್ರನ್ಸ್ 500 ಪರ್ ಮಂತ್ ಇದೆ, ಪರ್ ಚೈಲ್ಡ್ ಅಂತ ಹೇಳಿದ್ದಾರೆ. ಒಂದು ಚೈಲ್ಡ್ಗೆ 500 ಅಂತೆ. ಹೌಸ್ ರೆಂಟ್ ಅಲೋವೆನ್ಸಸ್ 6,000 ಪರ್ ಮಂತ್ ಇದೆ. ಆಕ್ಚುಯಲ್ ರೆಂಟ್ ಪೇಡ್ ಬೈ ಹಿಮ್ rupees 8,000 ಪರ್ ಮಂತ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ಸುಧೀರ್ ಕಾಂಟ್ರಿಬ್ಯೂಟೆಡ್ 14% ಆಫ್ ಹಿಸ್ ಸ್ಯಾಲರಿ ಟುವರ್ಡ್ಸ್ RPF ಅಂಡ್ ಈಕ್ವಲ್ ಅಮೌಂಟ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಕಂಪನಿ. ಅಂದರೆ RPFಗೆ, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF 10,000 at 10% per annum ಇದೆ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಸುಧೀರ್ rupees 200 ಪರ್ ಮಂತ್ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ನ ಇಗ್ನೋರ್ ಮಾಡಿ ನೀವು ಇನ್ಕಮ್ ಫ್ರಮ್ ಸ್ಯಾಲರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕ್ವಶನ್ ಇರ್ತಕ್ಕಂಥದ್ದು ನೋಡಿ, ಸಿಂಪಲ್ ಆಗಿದೆ ಕ್ವಶನ್. ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡ್ಬೋದು. ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಇನ್ಕಮ್ ಫ್ರಮ್ ಸ್ಯಾಲರಿ ಕೇಳಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ, ಜಸ್ಟ್ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ 2 ಕಾಲಮ್ ಹಾಕೊಳ್ಳಿ. ಸೊ ಅಸೆಸಿ ಬಂದು ನಿಮಗೆ ಗೊತ್ತು, ಮಿಸ್ಟರ್ ಸುಧೀರ್ ಈಸ್ ಅನ್ ಅಸೆಸಿ. ಅಂಡ್ ಅಸೆಸ್ಮೆಂಟ್ ಇಯರ್ ಅವರೇ ಹೇಳಿದ್ದಾರೆ 23-24 ಅಸೆಸ್ಮೆಂಟ್ ಇಯರ್ ಆದರೆ, ಪ್ರೀವಿಯಸ್ ಇಯರ್ ಬಂದು 22-23 ಪ್ರೀವಿಯಸ್ ಇಯರ್. ಸ್ಟೇಟಸ್ ರೆಸಿಡೆಂಟ್ ಆಗಿರ್ತಾನೆ, ಹುಬ್ಳಿಲಿ ಇರ್ತಕ್ಕಂಥದ್ದು, ಸೊ ರೆಸಿಡೆಂಟ್. ಕ್ಯಾಟಗರಿ ಬಂದು ನೋಡಿ, ಇನ್ಯಾರು ಗೌರ್ನಮೆಂಟ್ ಎಂಪ್ಲಾಯಿ ಅಂತ ಎಲ್ಲೂ ಹೇಳಿಲ್ಲ, ಹಾಗಾಗಿ ಈಸ್ ಬಿಲಾಂಗ್ಸ್ ಟು ನಾನ್ ಗೌರ್ನಮೆಂಟ್ ಎಂಪ್ಲಾಯಿ ಅಂತ ಕರಿತೀವಿ. ಸೊ 2 ಕಾಲಮ್ ಹಾಕೊಳ್ಳಿ. ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ಆಗಿ 1 by 1 ನೋಡ್ಕೊಂಡು ಹೋಗ್ತಾ ಇರಿ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಆ ತರ ಮಾಡ್ಕೊಂಡು ಹೋಗೋಣ. ಫಸ್ಟ್ ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ? 21,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ 21,000 ಇಂಟು 12 ಮಾಡ್ಕೊಳ್ಳಿ. ಸೊ 21,000 ಇಂಟು 12 ಮಾಡಿದ್ರೆ ನಮಗೆ 2,52,000 ಬರುತ್ತೆ. ದಟ್ ಈಸ್ 2,52,000. ಸೊ ಬೇಸಿಕ್ ಸ್ಯಾಲರಿ 2,52,000. ನೆಕ್ಸ್ಟ್ ಡಿಯರ್ನೆಸ್ ಅಲೋವೆನ್ಸಸ್ ಹೇಳಿದ್ದಾರೆ, ದಟ್ ಈಸ್ DA. ಎಷ್ಟು ಹೇಳಿದಾರಪ್ಪ ಅಂದರೆ 10,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ 10,000 ಇಂಟು 12 ಮಾಡಿಕೊಂಡ್ರೆ ಸೊ ನಮಗೆ 10,000 ಇಂಟು 12 ಮಾಡಿದ್ರೆ 1,20,000 DA ಸಿಗುತ್ತೆ. 1,20,000, 10,000 ಇಂಟು 12. ಥರ್ಡ್ ಒನ್ ಬಂದು ಬೋನಸ್ 2 months ಬೇಸಿಕ್ ಸ್ಯಾಲರಿ ಹೇಳಿದ್ದಾರೆ. ಬೋನಸ್ ಇದೆ, ಬೋನಸ್ ಬಂದು 2 months ಬೇಸಿಕ್ ಸ್ಯಾಲರಿ ಹೇಳಿದ್ದಾರೆ. 2 months ಬೇಸಿಕ್ ಸ್ಯಾಲರಿ ಇದೆ. ಹಾಗಾಗಿ ಬೇಸಿಕ್ ಸ್ಯಾಲರಿ ಎಷ್ಟಿದೆ ನನ್ನ ಹತ್ರ? 21,000 ಇದೆ ಒಂದು ತಿಂಗಳಿಗೆ. ಇಂಟು 2 ಮಾಡ್ಕೋಬೇಕು. ಸೊ 21,000 ಇಂಟು 2 ಮಾಡಿದ್ರೆ ನನಗೆ ಬೋನಸ್ ಬಂದು 42,000 ಸಿಗುತ್ತೆ. ಬಿಕಾಸ್ ಅವ್ರು ಹೇಳಿರೋದು 2 months ಆಫ್ ಬೇಸಿಕ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇಸಿಕ್ ಸ್ಯಾಲರಿ ಬಂದು ನನ್ನ ಹತ್ರ 21,000 ಪರ್ ಮಂತ್ ಇದೆ. ಸೊ 2 months ಬೇಸಿಕ್ ಸ್ಯಾಲರಿ ಇದೆ ಅಂತ ಮಲ್ಟಿಪ್ಲೈ ವಿತ್ 2 ಮಾಡಿಕೊಂಡ್ರೆ ನಿಮಗೆ 42,000 ಬೋನಸ್ ಸಿಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಅಲೋವೆನ್ಸಸ್ ಫಾರ್ 2 ಚಿಲ್ಡ್ರನ್ಸ್. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಎಜುಕೇಷನ್ ಅಲೋವೆನ್ಸಸ್ ಎಷ್ಟಕ್ಕೆ? 2 ಚಿಲ್ಡ್ರನ್ಸ್ಗೆ ಇರೋದು.
ಸೊ 700 ಪರ್ ಚೈಲ್ಡ್ ಅಂತ ಹೇಳಿದ್ದಾರೆ. ಸೊ 700 ಪರ್ ಚೈಲ್ಡ್ ಪರ್ ಮಂತ್. ಸೊ ಒಂದು ತಿಂಗಳಿಗೆ ಎಜುಕೇಶನ್ ಅಲೋಯನ್ಸಸ್ ಕೊಡ್ತಾ ಇದ್ದಾರೆ 700 ಪರ್ ಮಂತ್ ಪರ್ ಚೈಲ್ಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎಜುಕೇಶನ್ allowances for two childrens ಇಬ್ಬರಿಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಾರ್ ಟೂ ಚಿಲ್ಡ್ರನ್ಸ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟಂತ ಹೇಳಿದ್ದಾರೆ ನೋಡಿ, ಇಲ್ಲಿ 700 ಪರ್ ಮಂತ್ ಇದೆ, ಇಂಟು 12 ಮಂತ್ಸ್ ಮಾಡ್ಕೋಬೇಕು. 700 ಪರ್ ಚೈಲ್ಡ್, ಒಬ್ಬರಿಗೆ 700. ಸೊ ಇಂಟು 12 ಮಾಡಿದ್ರೆ ನಮಗೆ ಒಬ್ಬರಿಗೆ ಆನ್ಯುವಲ್ ಸಿಗುತ್ತೆ. ಇಂಟು ನೀವು 2 ಮಾಡ್ಕೋಬೇಕು, ಯಾಕಂದ್ರೆ ಇಬ್ಬರಿಗೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರೋದು 700 ಒಬ್ಬರಿಗೆ, ಒಬ್ಬ ಚೈಲ್ಡ್ಗೆ 700 ಅಂತೆ. ಹಾಗಾಗಿ 2 ಚೈಲ್ಡ್ಸ್ ಇರೋದು, ಚಿಲ್ಡ್ರನ್ ಇಬ್ರು ಇರ್ತಕ್ಕಂಥದ್ದು. ಹಾಗಾಗಿ 700 ಇಂಟು 12 ಇಂಟು 2 ಮಾಡ್ಕೊಂಡ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 700 ಇಂಟು 12 ಇಂಟು 2 ಮಾಡಿದ್ರೆ ನಿಮಗೆ 16,800 ಬರುತ್ತೆ. ಎಜುಕೇಶನ್ ಅಲಯನ್ಸ್ 16,800 ಇರುತ್ತೆ. ಇನ್ನರ್ ಕಾಲಮ್ ಅಲ್ಲೇ ಹಾಕೊಂಡಿರ್ತೀವಿ. ಇದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ನೀವು ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಇದೆ. ಎಷ್ಟಪ್ಪ ಅಂತ ಎಕ್ಸಂಪ್ಷನ್ ಅಂತ ಹೇಳಿದ್ರೆ, ಸೊ 100 ಪರ್ ಚೈಲ್ಡ್ ಈಸ್ ಎಕ್ಸಮ್ಟೆಡ್. ಸೊ ಒಂದು ಚಿಲ್ಡ್ರನ್ಗೆ 100 rupees ಎಕ್ಸಂಪ್ಷನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಸೊ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಸೊ ಎಕ್ಸಂಪ್ಷನ್ಸ್ ಅನ್ನ ಲೆಸ್ ಮಾಡಬೇಕು ಎಜುಕೇಶನ್ಸ್ ಅಲೋಯನ್ಸಸ್ ಅಲ್ಲಿ. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಎಷ್ಟು ಅಂತ ಹೇಳಿದ್ರೆ 100 ಪರ್ ಮಂತ್ ಇಂಟು 12 ಮಂತ್ಸ್ ಇಂಟು 2 ಮಾಡ್ಕೋಬೇಕು. ಸೊ 100 ಒಂದು ಚೈಲ್ಡ್ಗೆ 100 rupees ಪರ್ ಮಂತ್ ಇಂಟು 12 ಮಾಡ್ಕೊಂಡ್ರೆ ವರ್ಷಕ್ಕೆ ಸಿಗುತ್ತೆ. ಸೊ ಇಂಟು ನೀವು 2 ಮಾಡ್ಕೊಂಡ್ರೆ ನಮಗೆ 2,400 ಸಿಗುತ್ತೆ. ಸೊ ನಮಗೆ ಎಷ್ಟು ಎಕ್ಸಂಪ್ಷನ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 2,400 ಎಕ್ಸಂಪ್ಷನ್ ಲಿಮಿಟ್ ಸಿಗುತ್ತೆ. ಸೊ ಹಾಗಾಗಿ ನೀವು 16,800 ಅಲ್ಲಿ 2,400 ನ ಲೆಸ್ ಮಾಡ್ಕೊಂಡ್ರೆ ನಿಮಗೆ ಎಜುಕೇಶನ್ ಅಲೋಯನ್ಸಸ್ ಬರ್ತಕ್ಕಂಥದ್ದು 14,400. ನೋಡಿ, ಎಜುಕೇಶನ್ ಅಲೋಯನ್ಸಸ್ ಪರ್ ಚೈಲ್ಡ್ 100 rupees ಇಸ್ ಎಕ್ಸಂಪ್ಷನ್ ಲಿಮಿಟ್ ಇರ್ತಕ್ಕಂಥದ್ದು. ಹಾಗಾಗಿ ಒಬ್ರಿಗೆ 100 rupees ಆದ್ರೆ ಇಬ್ರು ಚಿಲ್ಡ್ರನ್ಸ್ ಇರತಕ್ಕಂಥದ್ದು. ಸೊ ಹಾಗಾಗಿ 100 rupees ಇಂಟು 12 ಮಂತ್ಸ್ ಇಂಟು 2 ಮಾಡಿದ್ರೆ ನಿಮಗೆ 2,400 ಬರುತ್ತೆ. ಸೊ 16,800 ಅಲ್ಲಿ 2,400 ನ ಡಿಡಕ್ಟ್ ಮಾಡಿ ನೀವು 14,400 ನ ತಗೋಬೇಕಾಗುತ್ತೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಗಿರುತ್ತೆ. ಇದು ಎಜುಕೇಶನ್ ಅಲೋಯನ್ಸಸ್. ನೆಕ್ಸ್ಟ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸಸ್ ಕೊಟ್ಟಿದ್ದಾರೆ. ಸೊ ಹಾಸ್ಟೆಲ್ ಅಲೋಯನ್ಸಸ್ ಎಷ್ಟಿದೆಯಪ್ಪ ಅಂದ್ರೆ 6,000 ಚಿಲ್ಡ್ರನ್ಸ್, 500 ಪರ್ ಮಂತ್. ಇಯರ್ ಆಲ್ಸೋ ಅಷ್ಟೇ ಹಾಸ್ಟೆಲ್ ಅಲೋಯನ್ಸಸ್ ಇಬ್ರು ಚಿಲ್ಡ್ರನ್ಸ್ ಇರ್ತಕ್ಕಂಥದ್ದು 500 ಪರ್ ಮಂತ್ ಪರ್ ಚೈಲ್ಡ್. ಒಬ್ಬರಿಗೆ 500 ರೂಪಾಯಿ ಅಂತ ಹೇಳಿದರೆ ಪರ್ ಮಂತ್. ಸೊ ಹಾಗಾಗಿ ನೀವು ಹಾಸ್ಟೆಲ್ ಅಲೋಯನ್ಸಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾದ್ರೆ ಸೊ ಫಾರ್ 2 ಚಿಲ್ಡ್ರನ್ಸ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಫಾರ್ 2 ಚಿಲ್ಡ್ರನ್ ಫಾರ್ 2 ಚಿಲ್ಡ್ರನ್ಸ್ಗೆ 500 ಪರ್ ಮಂತ್ ಇರ್ತಕ್ಕಂಥದ್ದು ಇಂಟು 12 ಮಂತ್ಸ್ ಮಾಡ್ಕೊಳ್ಳಿ, ಇಂಟು ನಾವು 2 ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ 500 ಇಂಟು 12 ಇಂಟು 2 ಮಾಡಿದ್ರೆ ನಮಗೆ ಸೊ ಹಾಸ್ಟೆಲ್ ಅಲೋಯನ್ಸಸ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 12,000 ಸಿಗುತ್ತೆ. 12,000 ಹಾಸ್ಟೆಲ್ ಅಲೋಯನ್ಸಸ್ ಸಿಗುತ್ತೆ. ಇದರಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಇಲ್ಲೂ ಕೂಡ ನಾವು ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಎಕ್ಸಂಪ್ಷನ್ ಲಿಮಿಟ್. ಎಷ್ಟಪ್ಪ ಎಕ್ಸಂಪ್ಷನ್ ಲಿಮಿಟ್ ಅಂತ ಹೇಳಿದ್ರೆ ಸೊ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸಸ್ 300 ಪರ್ ಮಂತ್ ಈಸ್ ಎಕ್ಸಂಪ್ಷನ್. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 300 ಪರ್ ಮಂತ್ ಎಕ್ಸಂಪ್ಷನ್ಸ್ ಇದೆ, ಇಂಟು ನಾವು 12 ಮಾಡ್ಕೋಬೇಕು. ಹಾಗೆ 300 ಇಂಟು 12 ಇಂಟು 2 ಮಾಡಿದ್ರೆ ಸೊ ನಮಗೆ 7,200 ಎಕ್ಸಂಪ್ಷನ್ ಸಿಗುತ್ತೆ. ಸೊ ಔಟ್ ಆಫ್ 12,000 ಅಲ್ಲಿ ನಮಗೆ ಎಕ್ಸಂಪ್ಷನ್ 7,200 ಎಕ್ಸಂಪ್ಷನ್ಸ್ ಇರುತ್ತೆ. ಲೆಸ್ ಮಾಡಿಕೊಂಡ್ರೆ ನಿಮಗೆ ಸೊ ಬರ್ತಕ್ಕಂಥ ಟ್ಯಾಕ್ಸಬಲ್ ವ್ಯಾಲ್ಯೂ
ಎಷ್ಟಪ್ಪ ಅಂತ ಹೇಳಿದ್ರೆ 4800 ನಿಮಗೆ ಹಾಸ್ಟೆಲ್ ಅಲೋಯನ್ಸಸ್ ಸಿಗುತ್ತೆ. 4800. ದಿಸ್ ಇಸ್ ಎಕ್ಸಂಪ್ಷನ್ ಲಿಮಿಟ್. ಹಾಸ್ಟೆಲ್ ಅಲೋಯನ್ಸಸ್ 300 ಪರ್ ಚೈಲ್ಡ್ ಈಸ್ ಎಕ್ಸಮ್ಟೆಡ್. ಸೊ ಇಬ್ರು ಇರೋದು, ಹಾಗಾಗಿ ನಾನು ಇಬ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಒಂದು ತಿಂಗಳಿಗೆ 300 ಆದ್ರೆ ವಾಟ್ ಅಬೌಟ್ ಫಾರ್ 12 ಮಂತ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅದನ್ನ ಇಲ್ಲಿ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಲೆಸ್ ಮಾಡಿಕೊಂಡು ನೀವು ತಗೊಂಡ್ರೆ 4800 ಸಿಗುತ್ತೆ. ನೆಕ್ಸ್ಟ್ ಬಂದು ಹೌಸ್ ರೆಂಟ್ ಅಲೋಯನ್ಸಸ್ ಕೊಟ್ಟಿದ್ದಾರೆ. 600 ಪರ್ ಮಂತ್ ಅಂತ. ಆಕ್ಚುಯಲ್ ರೆಂಟ್ ಪೇಡ್ ಬೈ ₹8,000 ಪರ್ ಮಂತ್ ಅಂತ ಹೇಳಿದ್ದಾರೆ. ನೋಡಿ, ಹೌಸ್ ರೆಂಟ್ ಅಲೋಯನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ದಟ್ ಇಸ್ HRA ಅಂತ ಅರ್ಥ. ಹೌಸ್ ರೆಂಟ್ ಅಲೋಯನ್ಸಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ವರ್ಕಿಂಗ್ ನೋಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇಲ್ಲಿ ತೋರಿಸಿರ್ತೀನಿ ನೋಡಿ. ಹೌಸ್ ರೆಂಟ್ ಅಲೋಯನ್ಸಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಆಕ್ಚುಯಲ್ HRA ಹೌಸ್ ರೆಂಟ್ ಅಲೋಯನ್ಸಸ್ ರಿಸೀವ್ಡ್ ಎಷ್ಟು ಅಲೋಯನ್ಸಸ್ ಅನ್ನ ಆಕ್ಚುಯಲ್ ಆಗಿ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಹೌಸ್ ರೆಂಟ್ ಅಲೋಯನ್ಸಸ್ ₹66,000 ಪರ್ ಮಂತ್ ರಿಸೀವ್ ಮಾಡ್ಕೊಳ್ತಾ ಇರೋದಂತೆ. ಅಂಡ್ ಆಕ್ಚುಲಿ ರೆಂಟ್ ಪೇಡ್ ಬೈ ಹಿಮ್ 8,000 ಅಂತೆ. ಬಟ್ ಅಲೋಯನ್ಸಸ್ ಇರ್ತಕ್ಕಂಥದ್ದು ಆಕ್ಚುಯಲ್ ಹೌಸ್ ರೆಂಟ್ ಅಲೋಯನ್ಸಸ್ ಇರೋದು 6,000 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಆಕ್ಚುಯಲ್ HRA ರಿಸೀವ್ಡ್ 6,000 ಇಂಟು 12 ಮಂತ್ಸ್ ಮಾಡ್ಕೋಬೇಕು. ಒಂದು ತಿಂಗಳಿಗೆ ₹6,000 ಕೊಡ್ತಾ ಇದ್ದಾರೆ. ಸೊ 6,000 ಇಂಟು 12 ಮಾಡ್ಕೊಂಡ್ರೆ ನಿಮಗೆ 72,000 ಸಿಗುತ್ತೆ. 72,000. ಇದರಲ್ಲಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟೆಡ್. ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್. ಸೊ ನೀವೇನ್ ಲೆಸ್ ಮಾಡಬೇಕು ಅಂದ್ರೆ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಏನಿದೆ, ಸೊ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಶನ್ ಇಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಈ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಲ್ಲಿ 3 ಪಾಯಿಂಟ್ ಇರುತ್ತೆ. ಮೊದಲನೇದು ಬಂದು ಆಕ್ಚುಯಲ್ HRA ರಿಸೀವ್ಡ್. ಮೊದಲನೇದು ಬಂದು ಆಕ್ಚುಯಲ್ HRA ರಿಸೀವ್ಡ್ ಎಷ್ಟಪ್ಪ ಇರೋದು 72,000 ಇದೆ, ಮೊದಲನೇ ಪಾಯಿಂಟು. ದೆನ್ ಎರಡನೇದು ಬಂದ್ಬಿಟ್ಟು ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. 10% ಆಫ್ ಸ್ಯಾಲರಿ. ನೋಡಿ, ರೆಂಟ್ ಪೇಯ್ಡ್ ಆಕ್ಚುಲ್ ಆಗಿ ಅವ್ರು ಎಷ್ಟು ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇರೋದು 8,000 ಕೊಟ್ಟಿದ್ದಾರೆ ಪರ್ ಮಂತ್ ಪೇಮೆಂಟ್ ಮಾಡ್ತಾ ಇರೋದು. ಕ್ವಶನ್ ಅಲ್ಲೇ ಇದೆ. ಸೊ ಆಕ್ಚುಲ್ ಆಗಿ ಅವ್ರು ಪೇಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ರೆಂಟ್ ಪೇಯ್ಡ್ ಬಂದು 8,000 ಪರ್ ಮಂತ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ರೆಂಟ್ ಪೇಯ್ಡ್ ಅನ್ನ ತಗೋಬೇಕಾದ್ರೆ ರೆಂಟ್ ಪೇಯ್ಡ್ 8,000 ಇಂಟು 12 ಮಾಡ್ಕೋಬೇಕು. ಅಂದ್ರೆ 8,000 ಇಂಟು ನೀವು 12 ಮಾಡ್ಕೊಂಡ್ರೆ ನಿಮಗೆ 96,000 ಬರುತ್ತೆ. ದಟ್ ಈಸ್ ರೆಂಟ್ ಪೇಯ್ಡ್ ಬಂದು 96,000. ಇದರಲ್ಲಿ ಮೈನಸ್ 10% ಆಫ್ ಸ್ಯಾಲರಿಯನ್ನ ತಗೋಬೇಕು. ಸೊ ಸ್ಯಾಲರಿಯನ್ನ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಸ್ಯಾಲರಿ ಫಾರ್ HRA ಗೆ ನೀವು ಯಾವ ತರ ನೀವು ಸ್ಯಾಲರಿನ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಪ್ಲಸ್ DA ಫಾರ್ಮಿಂಗ್ ಪಾರ್ಟ್ ಮಾತ್ರನೇ ತಗೋಬೇಕಾಗುತ್ತೆ. DA ಕವರ್ಡ್ ಇರ್ತಕ್ಕಂಥದ್ದು. ಅಂಡ್ ಬೇಸಿಕ್ ಸ್ಯಾಲರಿ ಬಂದು 2,52,000 ಪ್ಲಸ್ DA ಬಂದು 1,20,000. 1,20,000 ಇರ್ತಕ್ಕಂಥದ್ದು 1,20,000 ಇದೆ. ಸೊ ಎರಡು ನೀವು ಆಡ್ ಮಾಡಿದ್ರೆ ಸೊ 1,20,000 ಪ್ಲಸ್ 2,52,000 ಆಡ್ ಮಾಡಿದ್ರೆ 3,72,000 ಬರುತ್ತೆ. ದಿಸ್ ಈಸ್ ಫಾರ್ ಸ್ಯಾಲರಿ ಫಾರ್ HRA. 3,72,000 ಈ ಸ್ಯಾಲರಿ ಫಾರ್ HRA ಅಂತ ಕರಿತೀವಿ. ಸೊ ನೀವು HRAಗೆ ಸ್ಯಾಲರಿನ ಕ್ಯಾಲ್ಕುಲೇಷನ್ಸ್ ಅನ್ನ ನೀವೇ ಮಾಡ್ಕೋಬೇಕಾಗುತ್ತೆ. ಸೊ ಸ್ಯಾಲರಿ ಫಾರ್ HRA ಅಂತ ಬಂದಾಗ ಬೇಸಿಕ್ ಸ್ಯಾಲರಿ ಪ್ಲಸ್ DA ತಗೊಳ್ಳಿ. ಸೊ ಇದು ಸ್ಯಾಲರಿ ಫಾರ್ HRA. ಈಗ ನೋಡಿ, ರೆಂಟ್ ಪೇಯ್ಡ್ 96,000 ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ ಬಿಕಾಸ್ 8,000 ಪರ್ ಮಂತ್ ಇದೆ. ಇಂಟು 12 ಮಾಡಿದ್ರೆ ಸೊ ನಮಗೆ 96,000 ಬಂತು. ಮೈನಸ್ 10% ಆಫ್ ಸ್ಯಾಲರಿನ ಮೈನಸ್ ಮಾಡಬೇಕು. ಈ 10% ಆಫ್ ಸ್ಯಾಲರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ನನ್ನ ಹತ್ರ ಸ್ಯಾಲರಿ ಇರೋದು 3,72,000 ಇಂಟು 10% ಮಾಡ್ಬೇಕು. ನೀವು 10% ಅನ್ನ ಮಾಡ್ಕೊಂಡ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಇಂಟು 10% ಮಾಡಿದ್ರೆ ನಿಮಗೆ
37,200 ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಬರ್ತಕ್ಕಂಥದ್ದು 37,200 ಸಿಗುತ್ತೆ. ಇದು 10% ಆಫ್ ಸ್ಯಾಲ್ರಿ ಮಾಡಿದ್ರೆ 37,200 ನಿಮಗೆ ಸಿಗುತ್ತೆ. ಈಗ ನೀವು ಮೈನಸ್ ಮಾಡ್ಕೊಳ್ಳಿ. ಸೊ 96,000 ಮೈನಸ್ 37,200ನ ಮೈನಸ್ ಮಾಡಿದ್ರೆ ನಿಮಗೆ ಸೊ ಲೀಸ್ ಬಂದು ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 58,800 ಸಿಗುತ್ತೆ. ಸೆಕೆಂಡ್ ಒನ್, ರೆಂಟ್ ಪೇಯ್ಡ್ ಮೈನಸ್ 10% ಸ್ಯಾಲ್ರಿ ಮಾಡ್ಕೋಬೇಕು. ರೆಂಟ್ ಪೇಯ್ಡ್ ಎಷ್ಟು ಕೊಟ್ಟಿದ್ದಾರೆ ಪರ್ ಮಂತ್ 8,000 ಇದೆ, ಇಂಟು 12 ಮಾಡಿ ನಿಮಗೆ ಟೋಟಲ್ ರೆಂಟ್ ಸಿಗುತ್ತೆ. ಮೈನಸ್ 10% ಆಫ್ ಸ್ಯಾಲ್ರಿ ಮಾಡ್ಕೋಬೇಕು. ಸ್ಯಾಲ್ರಿ ಅಂದರೆ ಬೇಸಿಕ್ ಪ್ಲಸ್ ಡಿ ಎರಡು ಆಡ್ ಮಾಡ್ಕೊಳ್ಳೋಕೆ ಏನು ಬರುತ್ತೆ ಅದ್ರ ಮೇಲೆ 10% ತಗೊಳ್ಳಿ. ಸೊ ಅವೆರಡರಲ್ಲಿ ಮೈನಸ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಅಮೌಂಟನ್ನು ನೀವು ತಗೋಬೇಕಾಗತ್ತೆ. ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ದಿಸ್ ಆಕ್ಚುಲ್ HRA. ಥರ್ಡ್ ಇನ್ಯಾವುದಪ್ಪ ಅಂದರೆ 40% ಆಫ್ ಸ್ಯಾಲರಿ. 40% ಆಫ್ ಸ್ಯಾಲರಿ ಏನಕ್ಕೆ 40% ಅಂದರೆ ಬಿಕಾಸ್ ರೆಸಿಡೆಂಟ್ ಇರ್ತಕ್ಕಂಥದ್ದು ಹುಬ್ಳಿಲಿ ಇರ್ತಕ್ಕಂಥದ್ದು. ಸೊ ಹುಬ್ಳಿ ಇಸ್ ಎ ನಾನ್ ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ 40% ತಗೋಬೇಕಾಗುತ್ತೆ. ಮೆಟ್ರೋಪಾಲಿಟನ್ ಸಿಟಿ ಆಗಿದ್ರೆ 50% ತಗೋಬೇಕಾಗ್ತಿತ್ತು. ಸೊ ಹಾಗಾಗಿ ನಾನ್ ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ 40% ಆಫ್ ಸ್ಯಾಲ್ರಿನ ತಗೋಬೇಕು. ಈಗ 40% ಆಫ್ ಸ್ಯಾಲ್ರಿ ಅಂದರೆ ನಾವು ಆಲ್ರೆಡಿ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಾರ್ HRAಗೆ 3,72,000 ಇಂಟು 40% ಅನ್ನ ಮಾಡ್ಕೋಬೇಕು. ನೀವು 40% ಅನ್ನ ಮಾಡ್ಕೊಂಡ್ರೆ 3,72,000 ಇಂಟು 40% ಮಾಡಿದ್ರೆ ನಮಗೆ 1,48,000 ಸಿಗುತ್ತೆ. ದಟ್ ಈಸ್ 1,48,000 ಸಿಗುತ್ತೆ. ಸೊ ಈಗ ನೋಡಿ, ಸೊ ನಾವು ಲೆಸ್ ಮಾಡೋದ್ರಲ್ಲಿ ಇಲ್ಲಿರ್ತಕ್ಕಂಥದ್ದು ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಮ್ಟೆಡ್. ಲೀಸ್ಟ್ ಅಂದರೆ ಈ 3 ಪಾಯಿಂಟಲ್ಲಿ ಫಸ್ಟ್ ಪಾಯಿಂಟ್ 72 ಇದೆ, ಸೆಕೆಂಡ್ ಪಾಯಿಂಟ್ 58,800 ಇದೆ, ಥರ್ಡ್ ಪಾಯಿಂಟ್ ಸೊ 45,500 ಇದೆ. ಸೊ ಈ ಮೂರಲ್ಲೂ ಕೂಡ ಯಾವುದು ಕಡಿಮೆ ಇದೆ, ಈ 3 ಪಾಯಿಂಟಲ್ಲಿ ಯಾವುದು ಕಡಿಮೆ ಇದೆ 58,800 ಈಸ್ ಲೋಯರ್ ಇರೋದು. ಹಾಗಾಗಿ ಸೊ ಆ ಮೂರಲ್ಲೂ ಕಡಿಮೆ ಇರೋದು 58,800 ಈಸ್ ಲೋಯರ್ ಇರ್ತಕ್ಕಂಥದ್ದು. ಸೊ ವಿಚ್ ಎವರ್ ಈಸ್ ಲೋಯರ್ ತಗೋಬೇಕು ನಾವು. ವಿಚ್ ಎವರ್ ಈಸ್ ಲೋಯರ್, ಆ ಮೂರಲ್ಲೂ ಕೂಡ ಯಾವ್ದು ಕಡಿಮೆ ಇದೆ ಅದನ್ನು ತಗೋಬೇಕಾಗುತ್ತೆ. 58,800 ಈಸ್ ಲೋಯರ್ ಇದೆ. ಸೊ ಈಗ ನೀವು 72,000ಅಲ್ಲಿ 58,800ನ ಲೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಬರ್ತಕ್ಕಂಥದ್ದೇ ಟ್ಯಾಕ್ಸಬಲ್ HRA ಸಿಗುತ್ತೆ. ಸೊ 72,000 ಮೈನಸ್ 58,800 ನೀವು ಲೆಸ್ ಮಾಡಿದ್ರೆ 13,200 ಏನು ಬರುತ್ತೆ, ಇದು ಟ್ಯಾಕ್ಸಬಲ್ HRA ಅಂತ ಕರೀತಾರೆ. 13,200 ಟ್ಯಾಕ್ಸಬಲ್ HRA. ಇದು HRAಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಒನ್ ವರ್ಕಿಂಗ್ ನೋಟ್ ಇರ್ತಕ್ಕಂಥದ್ದು. ಸೊ ಈಗ ಹೌಸ್ ರೆಂಟ್ ಅಲಯನ್ಸಸ್ ಎಷ್ಟಪ್ಪ ಟ್ಯಾಕ್ಸಬಲ್ ಅಂದರೆ 13,200 ಈಸ್ ಟ್ಯಾಕ್ಸಬಲ್. ಇದು HRAಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ HRA ಆದ್ಮೇಲೆ ಯಾವುದಿದೆಪ್ಪ ಅಂದ್ರೆ ಮಿಸ್ಟರ್ ಸುಧೀರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ 14% ಆಫ್ ಈ ಸ್ಯಾಲರಿ ಟುವರ್ಡ್ಸ್ RPF. ನೋಡಿ, ಅದು ಸುಧೀರ್ ಇಸ್ ಎನ್ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದೆಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬರಲ್ಲ, ಇಗ್ನೋರ್ ಮಾಡಿ. ಅಂಡ್ ಈಕ್ವಲ್ ಅಮೌಂಟ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಕಂಪನಿ. ನೋಡಿ, ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ RPFನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಒನ್ ಬಂದು ಏನಪ್ಪಾ ಅಂತ ಹೇಳ್ಬಿಟ್ರೆ RPF. ಸೊ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಟೆಡ್ ಬೈ ಕಂಪನಿ. RPF contributed by company. ನೋಡಿ, RPF ಅನ್ನ ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ ಅಗೈನ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಒಂದು ವರ್ಕಿಂಗ್ ನೋಟ್ ಅನ್ನ ತೋರಿಸ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೀವು ಅಂತ ಹೇಳಿದ್ರೆ. ದಟ್ ಇಸ್ ಸೆಕೆಂಡ್ ಒನ್, RPF ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೇಮ್ ಆಸ್ ಇಟ್ ಈಸ್ 2 ಕಾಲಮ್ಸ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ನೋಡಿ, RPF ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಎಂಪ್ಲಾಯರ್ದೇ ತಗೋಬೇಕು. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು ಕೊಡ್ತಾ ಇದ್ದಾರೆ 14% ಇರ್ತಕ್ಕಂಥದ್ದು. ದಟ್ ಈಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಟ್ 14% ಅಂತ ಹೇಳಿದ್ರೆ ಯಾವುದ್ರ ಮೇಲೆ 14% ಅಂತ ಹೇಳಿದ್ರೆ ಸೊ 14% ಆಫ್ ಇಸ್ ಸ್ಯಾಲರಿ. ಸೊ ಸ್ಯಾಲರಿ ಎಷ್ಟಪ್ಪ ಅಂತ ಹೇಳಿದ್ರೆ RPF ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂದ್ರೆ ನಾವಿಲ್ಲೇನು HRA ಕ್ಯಾಲ್ಕುಲೇಟ್ ಮಾಡಿದ್ವಿ 14% ಅಂತ ಹೇಳಿದ್ರೆ
ಸೊ 14% ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಸ್ಯಾಲರಿ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ RPFಗೆ ನೀವು ಸ್ಯಾಲರಿಯನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸ್ಯಾಲರಿ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸ್ಯಾಲರಿ ಈಕ್ವಲ್ಸ್ ಬೇಸಿಕ್ ಪ್ಲಸ್ DA ಎರಡನ್ನ ತಗೋಬೇಕಾಗುತ್ತೆ. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬೇಸಿಕ್ ಪ್ಲಸ್ DA ಎರಡು ಆ್ಯಡ್ ಮಾಡಿದ್ರೆ ನಿಮಗೆ 3,72,000 ಬರುತ್ತೆ. ಸೊ ಹಾಗಾಗಿ ನೀವು 14% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಈ 3,72,000 ಮೇಲೆ 14% ಅನ್ನ ಮಾಡಿದ್ರೆ 14% ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,72,000 ಇಂಟು 14% ಮಾಡಿದ್ರೆ 52,080 ಬರುತ್ತೆ. ದಟ್ ಇಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. 52,080 ಈಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಇದರ ಇದೆ ಎಷ್ಟು ಪರ್ಸೆಂಟ್ ಎಕ್ಸಂಪ್ಷನ್ಸ್ ಇದೆಯಪ್ಪ ಅಂದ್ರೆ ಅಪ್ ಟು 12% ಎಕ್ಸಂಪ್ಷನ್ ಲಿಮಿಟ್ ಇದೆ. ಸೊ ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಅಟ್ 12%. ಎಕ್ಸಂಪ್ಷನ್ ಲಿಮಿಟ್ ಬಂದು 12% ಇದೆ. ಅದನ್ನು ನಾವು ಲೆಸ್ ಮಾಡಬೇಕಾಗುತ್ತೆ. ಯಾವುದ್ರ ಮೇಲೆ 12% ಅಂದರೆ ಸೇಮ್ 3,72,000 ಮೇಲೆ ಇಂಟು 12% ಅನ್ನ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಇಂಟು 12% ಮಾಡಿದ್ರೆ 44,640 ಬರುತ್ತೆ. ಸೊ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಲೆಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ. 44,640 ಈಸ್ ಎಕ್ಸಂಪ್ಷನ್ ಲಿಮಿಟ್ ಇರ್ತಕ್ಕಂಥದ್ದು. ಸೊ ಲೆಸ್ ಮಾಡಿಕೊಂಡು ತಗೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 52,080 ಮೈನಸ್ 44,640 ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ RPF ಎಷ್ಟು ಬರುತ್ತಪ್ಪ ಅಂದರೆ 7,440 ನಿಮಗೆ ಸಿಗುತ್ತೆ. 7,440 ಈಸ್ RPF, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ 7,440 ಇರುತ್ತೆ. ಸೊ ಹಾಗಾಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ RPF ಒಂದು 7,440 ಈಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇಂಟ್ರೆಸ್ಟ್ ನ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇಂಟ್ರೆಸ್ಟ್ ಕ್ರೆಡಿಟ್ ಆಗ್ತಾ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 10,000 10% ಪರ್ ಆನಮ್ ಅಂತ ಹೇಳಿದರೆ. ಸೊ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಬಂದು 10,000 10% ಅಂತ ಹೇಳಿದರೆ ಎಷ್ಟಪ್ಪ ಕ್ರೆಡಿಟೆಡ್ ಟು RPF ಬಂದು ಅಟ್ 10% 10,000 ಕೊಟ್ಟಿದ್ದಾರೆ. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಇದೆ. ಎಕ್ಸಂಪ್ಷನ್ ಲಿಮಿಟ್ ಬಂದು 9.5%. 9.5% ಎಕ್ಸಂಪ್ಷನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಎಕ್ಸಂಪ್ಷನ್ ಲಿಮಿಟ್ ಅನ್ನ ಲೆಸ್ ಮಾಡ್ಕೋಬೇಕು. ಸೊ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂದ್ರೆ 10,000 ಇಂಟು 9.5 ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ ಸೊ ನಿಮಗೆ ಎಕ್ಸಂಪ್ಷನ್ ಲಿಮಿಟ್ ಸಿಗುತ್ತೆ. ದಟ್ ಈಸ್ 10,000 ಇಂಟು 9.5% ಡಿವೈಡೆಡ್ ಬೈ 10ಗೆ 9,500 ಸಿಗುತ್ತೆ. ಎಕ್ಸಂಪ್ಷನ್ ಲಿಮಿಟ್ ಬಂದು 9,500 ಇರುತ್ತೆ. ಲೆಸ್ ಮಾಡಿದ್ರೆ ಸೊ ನಿಮಗೆ 500 ಟ್ಯಾಕ್ಸಬಲ್ ಸಿಗುತ್ತೆ. 500 ಟ್ಯಾಕ್ಸಬಲ್. ಇದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಎಷ್ಟೇ ಕೊಡಲಿ ಎಕ್ಸಂಪ್ಷನ್ ಲಿಮಿಟ್ ಅಪ್ ಟು 9.5% ನೀವು ಡಿಡಕ್ಟ್ ಮಾಡಿಕೊಂಡೆ ತಗೋಬೇಕಾಗುತ್ತೆ. ಇನ್ನು ಪ್ರೊಫೆಷನಲ್ ಟ್ಯಾಕ್ಸ್ ಇದೆ. ಪ್ರೊಫೆಷನಲ್ ಟ್ಯಾಕ್ಸ್ ನಾವು ಡಿಡಕ್ಟ್ ಮಾಡ್ತೀವಿ. ಎಲ್ಲೂ ಕೂಡ ಅಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ನಾವು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ. RPF ಆಯಿತು. ಇನ್ಯಾವ್ದಾದ್ರು ಬಿಟ್ಟಿದ್ದೀವ? ಸೊ ಇನ್ಯಾವುದು ಇಲ್ಲ. ಸೊ ಈಗ ಎಲ್ಲದನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗ್ತಕ್ಕಂಥದ್ದು ಗ್ರಾಸ್ ಸ್ಯಾಲರಿ. ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಸೊ ಅಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಗ್ರಾಸ್ ಸ್ಯಾಲರಿ ಬಂದು 4,54,340 ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಇದನ್ನು ನಾವು ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ.
ಈ ಗ್ರಾಸ್ ಸಾಲರಿನಲ್ಲಿ ನಾವು ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಡಿಡಕ್ಷನ್ಸ್ ಅನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಅಂಡರ್ ಸೆಕ್ಷನ್ 16 ಪ್ರಕಾರ ಡಿಡಕ್ಷನ್ಸ್ ಬರ್ತಕ್ಕಂಥದ್ದು. ಒಂದು ಡಿಡಕ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರುತ್ತೆ. ಯಾವಾಗಲೂ ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಷ್ಟು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 is usually applicable for all employees. ಎಲ್ಲ ಎಂಪ್ಲಾಯೀಸ್ಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಬರುತ್ತೆ, ಅಪ್ಲಿಕಬಲ್ ಆಗಿರುತ್ತೆ. ದೆನ್ ಸೆಕೆಂಡ್ ಒನ್ ಬಂದು ಪ್ರೊಫೆಷನಲ್ ಟ್ಯಾಕ್ಸು ಹೇಳಿದ್ರೆ ಮಾತ್ರನೇ ನೀವು ಲೆಸ್ ಮಾಡಬೇಕು. ಕ್ವಶನ್ಸ್ ಎಲ್ಲ ಹೇಳಿದ್ದಾರೆ ನೋಡಿ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಸುದೀಪ್ 200 ಪರ್ ಮಂತ್ 200 ಪೇಮೆಂಟ್ ಮಾಡ್ತಾ ಇದಾರಂತೆ. ಸೊ ಹಾಗಾಗಿ ನಾವು ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ 200 ಇಂಟು 12. ಸೊ ಪರ್ ಮಂತ್ 200 ಆದರೆ ಇಂಟು 12 ಮಾಡಿದ್ರೆ ನಮಗೆ 2400 ಪ್ರೊಫೆಷನಲ್ ಟ್ಯಾಕ್ಸ್ ಸಿಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ನ ಲೆಸ್ ಮಾಡ್ಬೋದು ಇಫ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಮಾತ್ರನೇ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ಇಫ್ ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರನೇ. ಈಸ್ ಅ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ, ನೀಲ್ ಆಗುತ್ತೆ. ಸೊ ನೀವು ಲೆಸ್ ಮಾಡಿದ್ರೆ 4,54,340 ಮೈನಸ್ 50,000 ಮೈನಸ್ 2,400 ಲೆಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಸ್ಯಾಲ್ರಿ ಅಥವಾ ಇನ್ಕಮ್ ಫ್ರಮ್ ಸ್ಯಾಲರಿ ಈಸ್ 4,01,940 ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ. ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ನಿಮಗೆ ಖಂಡಿತವಾಗ್ಲೂ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ನಿಮಗೆ ಡೌಟ್ಸ್ ಇದ್ರೆ ಅದನ್ನ ಜಸ್ಟ್ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವುದೇ ಟಾಪಿಕ್ ಬೇಕು ಕಾಮರ್ಸ್ ರಿಲೇಟೆಡ್ ಅಂತ ಹೇಳಿದ್ರೆ ಆ ಒಂದು ಟಾಪಿಕ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.